Hello everyone, very good morning. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜೂಸ್ ವರ್ಲ್ಡ್. ನಾನು ರಂಜಿತಾ ಮಾತಾಡ್ತಿರೋದು. ಇವತ್ತು ಗುರುವಾರ. ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಒಂಥರ ಫುಲ್ ಬ್ಯುಸಿ ಡೇ ಅಂತ ಹೇಳ್ಬೋದು. ಹಾಗೆ ತುಂಬ ಕೆಲಸಗಳು ಆಯಿತು. ಹಾಗೆ ಇವತ್ತು ತುಂಬ ಖುಷಿಯಾಗೂ ಇದ್ದೆ ಕೂಡ. ಇವತ್ತು ಏನೇನೆಲ್ಲ ಮಾಡಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ತಿಂಡಿಗೆ ಮಶ್ರೂಮ್ ದೊನ್ನೆ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ಪಕ್ಕಾ ನಾಟಿ ಸ್ಟೈಲ್ ಅಂತ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಜಾರಲ್ಲಿ 1 ಹಿಡಿಯಷ್ಟು ಪುದೀನ ಹಾಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾವಿಲ್ಲಿ ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಶುಂಠಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು 1-2 ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ನಾನು ನೀಟಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮಸಾಲ ನಮಗೆ ರೆಡಿ ಆಗಿದೆ. ಹಾಗೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಸೇರಿಸ್ಕೊಂಡು ಎಲ್ಲ ಥರದ ಪಲಾವ್ ಸಾಮಾನ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ನೆಕ್ಸ್ಟ್ ನಾನಿಲ್ಲಿ 2 ಆನಿಯನ್ನ ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದು ಕೂಡ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಒಂದು ಟೊಮೆಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ರುಬ್ಬೋದಕ್ಕೆ 1 ಟೊಮೆಟೊ ತೊಗೊಂಡಿದ್ದೆ. ಹಾಗೆ ಇಲ್ಲಿ ಒಗ್ಗರಣೆಗೆ 1 ಟೊಮೆಟೊ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನಿದಕ್ಕೆ ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡಿಟ್ಕೊಂಡಿರುವಂತಹ ಮಶ್ರೂಮ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಫುಲ್ ಪ್ಯಾಕೆಟ್ ಮಶ್ರೂಮ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಒಂದು ಸ್ವಲ್ಪ ಅರಿಶಿನ ಹಾಗೂ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಡಿರೋಂತಹ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ಈ ಮಸಾಲ ಕೂಡ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ನಾನು ಇದಕ್ಕೆ ಒಂದು 15 ಮಿನಿಟ್ಸ್ ಬಿಫೋರು ನೆನೆಸಿಟ್ಕೊಂಡಿರುವಂತಹ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನು ತೊಳೆದು ನೆನೆಸಿಟ್ಕೊಂಡಿದ್ದೆ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮೊದಲೇ ನೆನೆಸಿಟ್ಟಿದ್ರೆ ಬಿಸಿ ನೀರು ಹಾಕಿದ್ರೆ ಇನ್ನೂ ಫಾಸ್ಟಾಗಿ ಬಿರಿಯಾನಿ ರೆಡಿ ಆಗಿಬಿಡುತ್ತೆ. ಇಲ್ಲ ಅಂದರೆ ನೋಡಿ, ಇಲ್ಲಿ ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆಗಿ ನೀರು ಕೂಡ ಕುದೀತಾ ಇದೆ. ಈ ಟೈಮ್ನಲ್ಲಿ ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಿಲು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ವಿಷಿಲ್ ತಗೊಳ್ತೀನಿ. ನೋಡಿ, ತುಂಬಾ ಚೆನ್ನಾಗಾಗುತ್ತೆ. ಪಕ್ಕ ನಾಟಿ ಸ್ಟೈಲ್ ಇರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಟಿಫನ್ ಮುಗಿಸ್ಕೊಂಡು ನಾನು ದೇವ್ರ ಪಾತ್ರೆಗಳನ್ನ ವಾಶ್ ಮಾಡ್ಕೊಬೇಕಾಗಿತ್ತು. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕಾಗಿತ್ತು. ಹಾಗಾಗಿ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ನಾನು ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ಒಂದು ಕಡೆ ಇಟ್ಕೊಂಡು ಅಲ್ಲೇ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಆಮೇಲೆ ದೇವ್ರ ಮನೆ ಹತ್ರ ತೊಗೊಂಡ್ಬಂದು ಎಲ್ಲ ನೀಟಾಗಿ ಜೋಡಿಸ್ಕೊಳ್ತೀನಿ. ಸಂಜೆ ಪೂಜೆ ಮಾಡ್ಕೊಳ್ಳೋಣ ಅಂತ ಬೇಗ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಬಾಗಿಲಿಗೆ ಈ ರೀತಿ ಓಂ, ತ್ರಿಶೂಲ ಮತ್ತು ಸ್ವಸ್ತಿಕ್ನ ಅರಿಶಿಣದಲ್ಲಿ ಬರೆದಿದ್ದೀನಿ. ಇದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಮತ್ತು ಮಧ್ಯಾಹ್ನದ ಅಡುಗೆಗೆ ನಾನಿಲ್ಲಿ ಎಣ್ಣೆಗಾಯಿ ಮಾಡ್ತಾಯಿದ್ದೀನಿ. ಎಣ್ಣೆಗಾಯಿನ ತುಂಬ ಸ್ಟೈಲಲ್ಲಿ ಮಾಡ್ತಾರೆ.
ನಾನು ಇದೊಂದು ರೀತಿ ಮಾಡ್ತೀನಿ. ಮೊದಲಿಗೆ ಆ ಎಣ್ಣೆಗೆ ಒಂದೆರಡು ಈರುಳ್ಳಿ, ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಟೊಮ್ಯಾಟೊ, ಶುಂಠಿ ಎಲ್ಲವನ್ನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಮತ್ತು ಇದಕ್ಕೇ ಒಂದು 2-3 ಪೀಸ್ ಚಕ್ಕೆ ಹಾಗೂ ಒಂದು ಏಲಕ್ಕಿ, ಸ್ವಲ್ಪ ಲವಂಗ, ಒಂದು 3-4 ಪೀಸ್ ಲವಂಗ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಹಿಡಿಯಷ್ಟು ಕಡಲೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಇವತ್ತು ಕೊಬ್ಬರಿನ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಸ್ವಲ್ಪ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಫ್ರೆಶ್ ಕೊಕೊನಟ್ ಕೂಡ ಯೂಸ್ ಮಾಡ್ಬೋದು. ಕೊಬ್ಬರಿ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ನೋಡಿ, ಜಾರಿಗೆ ಇಲ್ಲಿ ಮನೆಯಲ್ಲೇ ಮಾಡಿಟ್ಕೊಂಡಿರುವಂತಹ ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪುಡಿ ನಾನೇ ಮಾಡಿದ್ದು. ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಬದನೆಕಾಯಿನ ಚಿಕ್ಕದಾಗಿರೋದನ್ನು ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನನಗೆ ಸ್ವಲ್ಪ ಮೀಡಿಯಮ್ ಸೈಜೇ ಸಿಕ್ಕಿದ್ದು, ಅದನ್ನೇ ಹಾಕ್ಕೊಂಡಿದ್ದೀನಿ. ಮಸಾಲ ರುಬ್ಕೊಳ್ಳೋವಾಗ ಉಪ್ಪನ್ನು ಹಾಕ್ಕೊಂಡು ರುಬ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಮಸಾಲಾನ ನಾವಿಲ್ಲಿ ಬದನೆಕಾಯಿ ಜೊತೆ ಫಿಲ್ ಮಾಡಬೇಕು. ಅದಕ್ಕೋಸ್ಕರ ಈ ರೀತಿ ಮೊದಲೇ ನಾನು ಎಲ್ಲದಕ್ಕೂ ಖಾರನ ಫಿಲ್ ಮಾಡಿಟ್ಕೊಂಡು ನಂತರ ನಾನು ಒಗ್ಗರಣೆ ಹಾಕ್ಕೊಳ್ತೀನಿ. ಇದೊಂಥರ ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಎಷ್ಟು ಗಟ್ಟಿಯಾಗಿ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಇದು ಮುದ್ದೆಗೆ, ರೋಟಿಗೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನಾನು ಬಾಣಲಿಯಲ್ಲೇ ಒಗ್ಗರಣೆ ಹಾಕ್ಕೊಳಕ್ಕೆ ಹೋದೆ. ಯಾಕೋ ತುಂಬ ತಳ ಹಿಡಿತಿತ್ತು. ಹಾಗಾಗಿ ಕುಕ್ಕರ್ಗೆ ಅದನ್ನು ಶಿಫ್ಟ್ ಮಾಡಿಬಿಟ್ಟೆ. ಮಸಾಲ ಫಿಲ್ ಮಾಡ್ಕೊಂಡಿರೋ ಬದನೆಕಾಯಿನೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿಯಾಗಿ ಈ ಥರ ಒಗ್ಗರಣೆ ಕೊಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಎಣ್ಣೆ ಬಿಟ್ಕೊಳ್ಳೋ ಥರ ಆಗುತ್ತೆ. ಆವಾಗ ನಾವು ಮಿಕ್ಕಿರೋ ಮಸಾಲೆನ ಹಾಕ್ಕೊಬೇಕು. ಇದನ್ನು ಒಂದು ಸತಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನಾನಿಲ್ಲಿ ಒಂದೇ ಒಂದು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ದಪ್ಪ ಇದೆ ಬದನೆಕಾಯಿ, ಅದಕ್ಕೋಸ್ಕರ. ಚಿಕ್ಕದಿದ್ದರೆ ಬಾಣಲಿಯಲ್ಲೇ ಬೇಗ ಬೆಂದೋಗುತ್ತೆ. ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. ನೀವು ಕೂಡ ಒಂದು ಸತಿ ಈ ರೀತಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಮತ್ತು ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಒಂದು ಸ್ವಲ್ಪ ಸೀಮೆ ಬದನೆಕಾಯಿ ಇತ್ತು ಮನೆಯಲ್ಲಿ, ಅದನ್ನೇ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಕ್ವಿಕ್ಕಾಗಿ ಆಗೋ ಪಲ್ಯ. ಏನಿಲ್ಲ, ಸೀಮೆ ಬದನೆಕಾಯಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೇ ಸಾಸಿವೆ, ಜೀರಿಗೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಒಂದು ಸ್ವಲ್ಪ ಕರಿಬೇವು, ಹಾಗೆ ನಿಮ್ಗೆ ಎಷ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಸೀಮೆ ಬದನೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೈ ಫ್ಲೇಮ್ನಲ್ಲೇ ಇಟ್ಟು ಮಿಕ್ಸ್ ಮಾಡ್ತಾ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಚಿಟಿಕೆಯಷ್ಟು ಅರಶಿನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೊಂದು ಸ್ವಲ್ಪ ನೀರು ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ಸಿಮ್ಮಲ್ಲಿಟ್ಟು ಮತ್ತೆ ಲಿಡ್ನ ಓಪನ್ ಮಾಡಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಹಾಗೆ ಮುಚ್ಚಿಡಬೇಕು. ಮತ್ತು ನಾನಿಲ್ಲಿ ಒಂದು ಬಾಣಲಿಯಲ್ಲಿ ಒಂದು ಹಿಡಿಯಷ್ಟು ಕಡಲೆ ಬೀಜನ ಡ್ರೈ ಫ್ರೈ ಮಾಡಿಕೊಂಡು ತರಿಯಾಗಿ ರುಬ್ಬಿಟ್ಕೊಂಡ್ರೆ ಸಾಕು.
ಈಗ ಸೀಮೆ ಬದನೆಕಾಯಿ ಆಲ್ಮೋಸ್ಟ್ ಬೆಂದೋಗಿದೆ, ನೀರು ಕೂಡ ಡ್ರೈ ಆಗ್ತಾ ಇದೆ. ಈ ಟೈಮ್ನಲ್ಲಿ ನಾನು ಕಡಲೆ ಬೀಜದ್ದು ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು ಡಿಫ್ರೆಂಟ್ ಟೇಸ್ಟ್ ಟೇಸ್ಟಿಯಾಗಿರುತ್ತೆ. ನೋಡಿ ಎಷ್ಟು ಕ್ವಿಕ್ಕಾಗಿ ಒಂದು ಪಲ್ಯ ರೆಡಿ ಆಗೋಯಿತು. ಇದು ನೀವು ರಸಮ್ಗೆಲ್ಲ ಸರ್ವ್ ಮಾಡ್ಕೊಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಸಂಜೆ ನಾನು ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊರಗೆ ಹೋಗೋದಿದೆ ಇವತ್ತು, ಹೊರಗೆ ಹೋಗೋಣ ಅಂದ್ಕೊಂಡು ಬೇಗ ಬೇಗ ಪೂಜೆ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನೆಕ್ಸಸ್ ಮಾಲ್ಗೆ ಹೋಗ್ತಾ ಇದ್ದೀವಿ. ಮೊದಲು ಫೋರಮ್ ಅಂತ ಹೇಳ್ತಿದ್ರಲ್ವ ಕೋರಮಂಗ್ಲ ಹತ್ರ, ಅದು ಇವಾಗ ನೆಕ್ಸಸ್ ಮಾಲ್ ಅಂತ ರೀನೇಮ್ ಆಗಿದೆ. ಸೊ ಅಲ್ಲಿಗೆ ಹೋಗಿ ಒಂದು ಮೂವಿಗೆ ಹೋಗೋಣ ಅಂತ ಆ್ಯಕ್ಚುಲಿ ನಾವು ಮೂವಿಗೆ ಹೋಗಿ ತುಂಬಾ ದಿನಗಳಾಗೋಗಿತ್ತು. ನಮ್ಮ ಯದ್ವಿತ್ಗೆ ಸ್ವಲ್ಪ ಇರಿಟೇಟ್ ಆಗ್ತಾನೆ. ಮಾಲ್ಗೆ ಹೋದರೆ ಇಲ್ಲಾಂದರೆ ಥಿಯೇಟ್ರಿಗೆ ಹೋದರೆ ಆ ಸೌಂಡ್ ಅವ್ನಿಗೆ ಸ್ವಲ್ಪ ಇರಿಟೇಟ್ ಆಗ್ತಾನೆ. ಹಾಗಾಗಿ ಹೋಗೋದೇ ಬಿಟ್ಬಿಟ್ಟಿದ್ವಿ. ಈಗ ಹೋಗೋಣ ಅಂತ ಹೋಗಿದ್ದೀವಿ. ಹೇಗಿರ್ತಾನೆ ಅಂತ ನೋಡಬೇಕು. ತುಂಬ ದಿನಗಳಾಗೋಗಿದೆ. ಕಸಿನ್ಸ್ ಎಲ್ಲ ಇರ್ತಾರೆ, ಆಟ ಆಡ್ತಾ ಇರ್ತಾನೆ. ಇವತ್ತು ಅದೃಷ್ಟ ಏನಂದರೆ ನಮ್ಮ ಯದ್ವಿತ್ತು ಹೋಗಿ ಸಿನಿಮಾ ಸ್ಟಾರ್ಟ್ ಆಗಿದ್ದು ಒಂದು 15 to 20 ಮಿನಿಟ್ಸಲ್ಲಿ ಮಲಗೇ ಬಿಟ್ಟ. ಆ್ಯಕ್ಚುಲಿ ಅವ್ನು ಮಧ್ಯಾಹ್ನ ನಿದ್ದೆ ಮಾಡಿರಲಿಲ್ಲ, ಹಾಗಾಗಿ ಮಲಗಿಬಿಟ್ಟಿದ್ದ. ಮೂವಿ ಮುಗಿದ ಮೇಲೆ ಎದ್ದ. ನಮಗಂತೂ ಸಖತ್ ಖುಷಿ ಆಯಿತು. ನಾವು ಆರಾಮಾಗಿ ಫಿಲಮ್ ನೋಡಿದ್ವಿ. ಮತ್ತು ಆಚೆ ಬಂದ್ವಿ. ನಿದ್ದೆ ಎಲ್ಲ ಆಗಿದೆ ಅವನಿಗೆ, ಆರಾಮಾಗಿದ್ದಾನೆ ಇವಾಗ. ಓ ಹೇಗಿರ್ತಾನಪ್ಪ, ಯಾರಿಗಾದ್ರೂ ಒಬ್ರಿಗೆ ಫಿಲಮ್ ಮಿಸ್ ಆಗುತ್ತೆ ಅಂತ ಅಂದ್ಕೊಂಡೇ ಹೋದೆ ನಾನಂತೂ. ಹೆಂಗೋ ಆರಾಮಾಗಿ ಮಲ್ಕೊಂಬಿಟ್ಟಿದ್ದ. ಇವಾಗ ಆಚೆ ಕಡೆ ಕರ್ಕೊಂಡೋಗಿ ಒಂದು ಸ್ವಲ್ಪ ಫ್ರೆಶ್ ಅಪ್ ಮಾಡಿಸಿ ಅವನಿಗೆ ಊಟ ಮಾಡಿಸ್ಬಿಟ್ರೆ ಆರಾಮಾಗ್ಬಿಡ್ತಾನೆ. ವಾಪಸ್ ಮನೆಗೆ ಬರೋ ಅಷ್ಟರಲ್ಲಿ ಸರಿ ಹೋಗ್ತಾನೆ, ಮತ್ತು ನಿದ್ದೆ ಮಾಡೋಕ್ಕೆಲ್ಲ ಸರಿ ಹೋಗ್ಬಿಡುತ್ತೆ. ಈಗೀಗೆಲ್ಲ ಫ್ಯಾಮಿಲಿಯಲ್ಲಿ ತುಂಬಾ ರೇರ್ ಆಗಿಬಿಟ್ಟಿದೆ ಒಟ್ಟಿಗೆ ಸೇರೋದು, ಆಚೆ ಹೋಗೋದು ಎಲ್ಲನೂ. ಯಾಕಂದರೆ ಎಲ್ಲರೂ ಅವ್ರದ್ದೇ ಬ್ಯುಸಿ ಶೆಡ್ಯೂಲಲ್ಲಿ ಅವರೇ ಬ್ಯುಸಿ ಆಗಿಬಿಟ್ಟಿರ್ತಾರೆ. ಮತ್ತು ಮಕ್ಕಳೆಲ್ಲ ದೊಡ್ಡವರಾಗ್ತಾ ಇರ್ತಾರೆ. ಹಾಗಾಗಿ ಅವ್ರದ್ದು ಸ್ಕೂಲು ಅದು ಇದು ಅಂತ ಎಲ್ಲರೂ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಯಾವತ್ತಾದರೂ ಅಪರೂಪಕ್ಕಾದರೂ ಈ ರೀತಿ ಆಚೆ ಬಂದಾಗ ತುಂಬಾ ಫ್ರೆಶ್ ಫೀಲ್ ಆಗುತ್ತೆ, ತುಂಬ ಮೆಮೊರೇಬಲ್ ಆಗುತ್ತೆ ಅಲ್ವಾ. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾವು ಎಲ್ಲರೂ ಸೇರಿ ಒಂದು ಒಳ್ಳೆ ಮೂವಿ ನೋಡಿ ತುಂಬ ಚೆನ್ನಾಗಿ ನಕ್ಕು ಆಚೆ ಬಂದಿದ್ದೀವಿ. ಇವತ್ತಂತೂ ನಾನು ತುಂಬ ಎಂಜಾಯ್ ಮಾಡಿದೆ. ಹಾಗೆಯೇ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಬಾಯ್ ಬಾಯ್.